ನಮಸ್ತೆ ಕೃಷ್ಣಮೂರ್ತಿ ಸರ್. ನಮಸ್ಕಾರ ಸರ್. ಇದೇನು ಸರ್ ಇದು? ಏನೋ ಬೇಲಿ, ಲೈವ್ ಬೇಲಿ ಹಾಕಿದ್ದೀರಾ, 2 ಫೀಟ್ ಕಾನ್ಸೆಪ್ಟ್ ಅಂತೀರಾ, ಏನಿದು ಕಾನ್ಸೆಪ್ಟು? ಸರ್ ಇದೇನಂತ ಹೇಳಿದ್ರೆ ಇದು ನಮ್ದಕ್ಕೂ ಪಕ್ಕದವ್ರದಕ್ಕೂ ಬಾರ್ಡರ್ ಇದು. ಓಕೆ. ಈ ಬಾರ್ಡರ್ ನಲ್ಲಿ ಏನ್ ಮಾಡಿದೀವಿ ನಾವು, ಹ್ಮ್. ಒಂದು ಇದು ಡ್ರಿಪ್ ಪೈಪ್ ಎಳೆದಿದೀವಿ. ಓಕೆ. ಇಲ್ಲಿಂದ ಅಲ್ಲಿಗಂಟ ಇದು 300 ಅಡಿ ಇದೆ. ಓಕೆ. ಎಷ್ಟು ಫೀಟ್ ಬರುತ್ತೆ ಸರ್ ಇದೀಗ ನೀವು ಮಾಡಿರೋದು? ಇಲ್ಲಿ 2 ಫೀಟ್ಗೆ 300 ಫೀಟ್ ಕಾನ್ಸೆಪ್ಟ್ ಸರ್ ಇದು? ಹೌದು. ಓಕೆ. 2 ಅಡಿ ಇದು ಅಗಲ. ಗಿಡದಿಂದ ಗಿಡಕ್ಕೆ ಹಾಕಿರೋದು. ಓಕೆ. ಒಟ್ಟು ಉದ್ದ ಒಂದು 300 ಅಡಿ ಇದೆ. ಓಕೆ. ಸೊ ಇಲ್ಲಿ ಏನ್ ಮಾಡಿದೀವಿ, 2 ಅಡಿಗೆ ಒಂದೊಂದು ಸೀಮೆ ಹುಲ್ ಗಿಡ ಹಾಕಿದೀವಿ. ಓಕೆ. ಸೊ ಇದು ಬಂದು ಹಸುಗಳಿಗೆ, ಮೇಕೆ, ಕುರಿಗಳಿಗೆ ಹುಲ್ಲಾಗತ್ತೆ. ಓಕೆ. ಅದಾದ್ಮೇಲೆ ಇಲ್ಲಿ ಹಾಂ ಸರ್, ಹೇಳಿ. ಸೀಮೆ ಹುಲ್ಲು ಹಾಕಿದ್ದೀರಾ? ಇವಾಗ ಈ ಸೀಮೆ ಹುಲ್ಲು ಹಾಕಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಯಾವ್ದೋ ಹಸು, ದನ, ಕುರಿಗಳೆಲ್ಲ ಮೇಯಕ್ ಬಿಟ್ಟಿರ್ತಾರೆ. ಓಕೆ. ಬೈ ಚಾನ್ಸ್ ಏನಾದ್ರು, ಯಾಕೆ ನಾವ್ ಇನ್ನು ಇಲ್ಲಿ ಬೇಲಿ ಏನು ಹಾಕಿಲ್ಲ, ಓಕೆ. ಬೈ ಚಾನ್ಸ್ ಏನಾರು ಬಂದ್ರೂನು ಅವೇನಾಯ್ತವೆ, ಸೊ ನಮ್ಮ ಹೊಲದ ಒಳಗಡೆ ಬರೋದಿಲ್ಲ. ಓಕೆ. ಸೊ ಇಲ್ಲಿ ಅಟ್ಲೀಸ್ಟ್ ಇದನ್ನ ತಿನ್ಕೊಂಡು ಹಂಗೆ ವಾಪಸ್ ಹೋಗ್ಬೋದು ಅವು. ಹಂಗಾಗಿ ಇದು ಲೈವ್ ಬೇಲಿ ತರನು ನಿಮಗೆ ಹೆಲ್ಪ್ ಆಗುತ್ತೆ. ಲೈವ್ ಫೆನ್ಸಿಂಗ್ ತರನು ನಮ್ಗೆ ಆಗಿದೆ. ಲೈವ್ ಫೆನ್ಸಿಂಗ್ ಆಗುತ್ತೆ, ಜೊತೆಗೆ ನಿಮ್ಮ ಹಸು ಮತ್ತೆ ಕುರಿ ಮೇಕೆಗಳಿಗೆ ಇದು ಮೇವಾಗಿ ನಾವು ಮೇವನ್ನು ಆಗುತ್ತೆ. ಕನ್ವರ್ಟ್ ಮಾಡೋದು. ಮತ್ತೆ ಇನ್ನೇನು ಹಾಕಿದ್ದೀರಾ ಸರ್ ಈ 2 ಫೀಟ್ ಅಲ್ಲಿ? ಇಲ್ಲಿ ಇಲ್ಲಿ ನೋಡಿ- ಗ್ಲಿರಿಸಿಡ್ ಏನೋ ಕಾಣಿಸ್ತಾ ಇದೆ ಸರ್, ಇದೇನಿದು ಇಲ್ಲಿ ಗ್ಲಿ? ಏನ್ ಮಾಡಿದೀವಿ, ಈ ಗ್ಲಿರಿಸಿಡಿಯನ್ನು ಅಷ್ಟೇ. ಓಕೆ. ಇದು 3 ಅಡಿಗೆ ಒಂದೊಂದು ಗ್ಲಿರಿಸಿಡಿಯ ಗಿಡನ ನೆಟ್ಟಿದ್ದು. ಓಕೆ. ಅದನ್ನ ಕೆಲವೊಂದೆಲ್ಲ ಹೋಗಿದಾವೆ, ಕೆಲವೊಂದು ಇದಾವೆ. ಓಕೆ. ಇದೇನಂದ್ರೆ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ. ಮತ್ತೆ ಇದನ್ನ ವರ್ಷದಲ್ಲಿ 3-4 ಸಲ ಕತ್ತರಿಸಿ ಹಾಕಿದ್ರೆ ಅದು ಗೊಬ್ಬರನೂ ಆಗುತ್ತೆ. ಓಕೆ. ಆಮೇಲೆ ಇದ್ರ ಪಕ್ಕದಲ್ಲಿ ಕೆಲವೊಂದೊಂದು ನುಗ್ಗೆ ಗಿಡನೂ ಹಾಕಿದೀವಿ. ಓಕೆ. ಈ ನುಗ್ಗೆ ಗಿಡದಲ್ಲಿ ಹೂವು ಬರ್ಬೋದು, ಸೊಪ್ಪು ತಗೋಬಹುದು, ಓಕೆ. ಅಥವಾ ನಮ್ಗೆ ಒಂದು ಇದ್ರಲ್ಲಿ ಬಾರ್ಡರ್ ಅಲ್ಲಿ ಒಂದು ಪ್ರೊಟೆಕ್ಷನ್ ತರನು ಇರುತ್ತೆ. ಮತ್ತೆ ನೈಟ್ರೋಜನ್ ಫಿಕ್ಸೇಷನ್ಗೂ ಯೂಸ್ ಆಗುತ್ತೆ. ಓಕೆ. ನೆಕ್ಸ್ಟ್ ಏನು ಹಾಕಿದ್ದೀರಾ ಸರ್ ಇದೇ 2 ಫೀಟ್ ಅಲ್ಲಿ? ನೆಕ್ಸ್ಟ್ ಪಕ್ಕದಲ್ಲಿ ಈ ಕಡೆ ಏನ್ ಮಾಡಿದೀವಿ, ಓಕೆ. ಪ್ರತಿ 12 ಅಡಿಗೆ ಇದು ಸಿಲ್ವರ್ ಗಿಡ ಅಂತ, ಸಿಲ್ವರ್ ಓಕ್. ಸಿಲ್ವರ್ ಓಕ್ ಅಂತ. ಓಕೆ. ಈ ಸಿಲ್ವರ್ ಓಕ್ಗಳನ್ನ ಹಾಕಿದೀವಿ. ಓಕೆ. ಇವಾಗ ಇದು 7-8 ತಿಂಗಳಾಗಿದೆ ಗಿಡಗಳು. ಓಕೆ. ಸೊ ಇದ್ರದ್ದು ಪರ್ಪಸ್ ಏನಂತ ಹೇಳಿದ್ರೆ, ಇದು ಈ ಕ್ರಿಕೆಟ್ ಬಾಲ್ ಸ್ಟಂಪ್ ಬರುತ್ತಲ್ಲ, ಓಕೆ. ಆ ಸೈಜ್ ಈ ಬುಡ ಆದ್ಮೇಲೆ ಓಕೆ. ಇದಕ್ಕೆ ಮೆಣಸು ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದು ಎಷ್ಟು ಫೀಟ್ ಒಂದು ಹಾಕಿದ್ದೀರಾ ಸರ್ ಇದು? ಇವಾಗ ಇದು ಒಂದ್ ಸಿಲ್ವರ್ ಇಂದ ಇನ್ನೊಂದ್ ಸಿಲ್ವರ್ಗೆ 12 ಅಡಿಗೆ ಹಾಕಿದ್ದೀವಿ. 12 ಫೀಟ್ ಹಾಕಿದ್ದೀರಾ? 12 ಫೀಟ್. ಓಕೆ. ಬೇರೆ ಏನು ಹಾಕಿದ್ದೀರಾ ಸರ್ ಇದೇ 2 ಫೀಟ್ ಅಲ್ಲಿ? ಇಲ್ಲಿ ಏನ್ ಹಾಕಿದ್ವಿ, ಇಲ್ಲಿ ಇದ್ರ ಮಧ್ಯದ ಗ್ಯಾಪ್ ಗಳಲ್ಲಿ ಓಕೆ. ಇಲ್ಲಿ ಇದು ಗೆಣಸು ಹಾಕಿದೀವಿ, ಮರಗೆಣಸು ಅಂತ. ಮಾರ್ಗೆಂಡ್ಸ್. ಓಕೆ. ನಾವೊಂದ್ 3 ಗಿಡ ಹಾಕಿದ್ವಿ, ಓಕೆ. ಚೆನ್ನಾಗಿ ಬೆಳೆದಿದ್ದು. ಅದನ್ನೇ ಮತ್ತೆ ಕತ್ತರಿಸಿ ನಾವೇನ್ ಮಾಡಿ ಓಕೆ. ಅಲ್ಲೆಲ್ಲ ಎಲ್ಲೆಲ್ಲಿ ನೀರ್ ಬೀಳುತ್ತೋ ಓಕೆ. ಅಲ್ಲಿ ನೋಡ್ಕೊಂಡು ಆ ಮರಗೆಣಸು ಹಾಕಿದೀವಿ. ಅದು ಒಂದು 6-7 ತಿಂಗಳಲ್ಲಿ ಒಂದೊಂದ್ ಗಿಡ 5 kg ಇಂದ 10 kg ಗಂಟ ಬಿಡ್ಬೋದು. ಓಕೆ. So ಅದು ನಮ್ಗೆ ಕವರ್ಮೆಂಟ್ಸ್ ವೈಬಲ್ ಆಗುತ್ತೆ. ಅದಕ್ಕೆ ನೀವೇನೋ ಗೊಬ್ಬರ ಏನಾರು ಹಾಕ್ತಾ ಇದ್ದೀರಾ ಸರ್? ಏನಂದ್ರೆ ಏನು ಹಾಕಿಲ್ಲ ಇದಕ್ಕೆ ನಾವು. ಓಕೆ. ಇವಾಗ ಒಂದು ನಾನು ಕೇಳ್ಪಟ್ಟಿರೋದು ಮತ್ತೆ ನೋಡಿರೋದು ಏನಂದ್ರೆ ಸರ್, ಈ ಸೀಮೆ ಹುಲ್ಲು ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ 2 ಫೀಟ್ ಅಲ್ಲೆಲ್ಲ, ಇದಕ್ಕೂ ಸಹಿತ ನಾವು ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿ ನಮ್ಮ ರೈತರೆಲ್ಲ ಮಾಡ್ತಿರೋದು ಈ ಸೀಮೆ ಹುಲ್ಗೂ ರಾಸಾಯನಿಕ ಗೊಬ್ಬರ ಹಾಕ್ತಾರೆ. ಬಟ್ ನೀವು ಇದಕ್ಕೆ ಏನಾರು ಹಾಕಿದ್ದೀರಾ ಸರ್? ಈ ತರ ಬಂದಿದೆಯಲ್ಲ ಸರ್, ಇದಕ್ಕೆ ಏನಂದ್ರೆ ಏನು ಹಾಕಿಲ್ಲ ನಾವು. ಓಕೆ. ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಿರೋರು ಇದಾರೆ, ಓಕೆ. ಬೆಳೀತಾ ಇದ್ರೆ ಇಷ್ಟುದ್ದ ಈ ಹೈಟ್ ಹೋಗಿದೆ. ಓಕೆ. ನಮ್ಗೆ ಅದು ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಇದ್ರಲ್ಲಿ ನಾವು ಝೀರೋ ಬಜೆಟ್ ಏನು ಹಾಕೇ ಇಲ್ಲ. ನಾವು ಇದಕ್ಕೆ ಏನೋ ನೆಟ್ಟಿರೋದಷ್ಟೇ, ಡ್ರಿಪ್ ಪೈಪ್ ಹಾಕಿದೀವಿ, ಅಲ್ಲಲ್ಲೇ ಡ್ರಿಪ್ಪರ್ ಹಾಕ್ಬಿಟ್ಟು ನೀರ್ ಬೀಳ್ತಾ ಇದೆ. ಓಕೆ. ಸೊ ನಮ್ಗೆ ಅದ್ರಲ್ಲೇ ನೋಡಿ ಏನು ಹಾಕ್ತೇನೆ, ಇದು ಈ ತರ ಬಂದಿದೆ ನಮ್ಗೆ. ಓಕೆ. ತುಂಬಾ ಚೆನ್ನಾಗಿದೆ ಸರ್ ಇದು. ಬಟ್ ಈ ನಿಮ್ದು ಕಾನ್ಸೆಪ್ಟ್ ಅಂತಂದ್ರೆ ಈಗ 2 ಫೀಟ್ ಅಲ್ಲಿ ಈ 300 ಫೀಟ್ ಏನಿದೆ, ನೀವು ಒಂದು ಬಾರ್ಡರ್ ಅಲ್ಲಿ ಗ್ಲಿರಿಸಿಡಿ ಹಾಕಿದ್ದೀರಾ, ಹೌದು. ಮತ್ತೆ ಈ ಒಂದು ಲೈವ್ ಫೆನ್ಸಿಂಗ್ ಲೆಕ್ಕದಲ್ಲಿ ಇದೇನಿದು ಈ ಸೀಮೆ ಹುಲ್ಲು ಸಹಿತ ಹಾಕಿದ್ದೀರಾ, ಹೌದು. ಜೊತೆಗೆ ಅಲ್ಲೇ ಇದು ನುಗ್ಗೆ ಗಿಡನೂ ಸಹಿತ ಒಂದೊಂದು ಗಿಡ ಒಂದೊಂದು 10 ತಡಿಗೆ ಒಂದೊಂದು ಹೌದು. ಹಾಕಿದ್ದೀರಾ, ಜೊತೆಗೆ ಮರ್ಗೆಣಸು ಸಹಿತ ಹಾಕಿದ್ದೀರಾ. ಹೌದು. ಇದು ನೀವು ಒಂದು ನಿಮಗೆ ಕಮರ್ಷಿಯಲಿ ಪ್ರಾಫಿಟು ಆಗುತ್ತೆ, ಮತ್ತು ನೈಟ್ರೋಜನ್ ಫಿಕ್ಸೇಷನ್ನು ಆಗುತ್ತೆ, ಲೈವ್ ಬೇಲಿನೂ ಆಗುತ್ತೆ, ನಿಮ್ಮ ದನ ಕರುಗಳಿಗೆ ಮೇವು ಆಗುತ್ತೆ. ಬಟ್ ಈ ಥರ 2 ಫೀಟ್ನ ಈ ಥರ ಮಾಡಬೇಕು ಅಂತ ಯಾವ ಥರ ನಿಮ್ಗೆ ಐಡಿಯಾ ಬಂತು ಅಂತ ಅಲ್ಲ, ಸರ್? ಇವಾಗ ಏನಂತ ಹೇಳಿದ್ರೆ ಯುಟಿಲೈಸೇಷನ್ ಆಫ್ ಮ್ಯಾಕ್ಸಿಮಮ್ ಆಫ್ ದ ಅವೈಲಬಲ್ ರಿಸೋರ್ಸಸ್ ಅಂತ ಹೇಳ್ಬೋದು. ಓಕೆ. ಇವಾಗ ನಮ್ಗಿಲ್ಲಿ ಈ ಸಿಲ್ವರ್ ಹೋಕ್ ಗಿಡನ ನಾವೇನ್ ಮಾಡಿದ್ವಿ, ಫುಲ್ ಕಂಪ್ಲೀಟ್ ನಮ್ ಬಾರ್ಡರ್ ಹಾಕಿಲ್ಲ, ಓಕೆ. ಅಲ್ಲಿಂದ 2 ಅಡಿ ಬಿಟ್ಟು ಒಳಗಡೆಗೆ ಹಾಕಿದೀವಿ. ಓಕೆ. ಸೊ ಇದರಿಂದ ಇಲ್ಲಿ ಬಾರ್ಡರ್ಗೆ ಏನ್ ಮಾಡಿದ್ವಿ, ನುಗ್ಗೆ ಗಿಡ ಗ್ಲಿರಿಸಿಡಿ ಹಾಕಿದೀವಿ. ಓಕೆ. ಸೊ ಇವಾಗ ಹೆಂಗಿದ್ರು ಒಂದು ಡ್ರಿಪ್ ಲೈನ್ ಹೋಯ್ತಲ್ಲ, ಸೊ ಅದ್ ಡ್ರಿಪ್ ಲೈನ್ ಹೋದಾಗ ಅದ್ರಲ್ಲಿ ನೀರ್ ಹೆಂಗಿದ್ರು ಬೀಳುತ್ತೆ. ಆ ನೀರು ಎಲ್ಲದಕ್ಕೂ ನಾವ್ ಹಾಕಿರೋ ಎಳೆದಿರೋದು ಒಂದೇ ಒಂದು ಲೈನು. ಇವಾಗ ಇಲ್ಲಿ ನಮ್ಗೆ ಸಿಲ್ವರ್ ಲೈನ್ ಬಂತು, ಸೀಮೆ ಹುಲ್ ಲೈನ್ ಬಂತು, ಮತ್ತೆ ಗ್ಲಿರಿಸಿಡಿಯ ಮತ್ತೆ ನುಗ್ಗೆ ಮತ್ತೆ ಮರಗೆಣಸು 3 ಒಂದ್ ಲೈನ್ ಬಂತು. ಓಕೆ. ಟೋಟಲಿ ನೀವು 2 ಫೀಟಲ್ಲಿ 5 ಬೆಳೆ ಮಾಡ್ತಿದ್ದೀರಾ ಸರ್ ಇದು? ಹೌದು. ಬಟ್ ಇದು ಪಾಸಿಬಲ್ ಇದೆ ಅಂತ ನಿಮ್ಗೆ ಅನಿಸಿದೆ, ಬಟ್ ಮಾಡಿದ್ದೀರಾ. ಬಟ್ ಬೇರೆ ರೈತರು ಮಾಡ್ಬೋದಾ ಸರ್ ಇದನ್ನ? ಖಂಡಿತ ಮಾಡ್ಬೋದು ಸರ್. ಅಂದ್ರೆ ಈಗ ನೀವು ಬೇಲಿಯಲ್ಲೇ ಇಷ್ಟೊಂದು ನಿಮ್ಮ ಕಮರ್ಷಿಯಲ್ಲೂ ನಿಮ್ಗೆ ನುಗ್ಗೆಕಾಯಿ ಬರುತ್ತೆ, ಹೌದು. ಮತ್ತೆ ಮರ್ಗೆಣಸು ಬರುತ್ತೆ, ಹೌದು. ಮತ್ತೆ ಇವಾಗ ಸಿಲ್ವರ್ ಓಕು ಬರ್ತಾ ಇದೆ. ಬಟ್ ಇದೆಲ್ಲ 2 ಫೀಟಲ್ಲಿ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದೆ. ಖಂಡಿತ ಮಾಡ್ಬೋದು. ಬಟ್ ರೈತರು ಈ ತರ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತಂತೀರಾ ಸರ್? ಖಂಡಿತ ಮಾಡ್ಬೋದು ಸರ್, ಖಂಡಿತ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಮಗೆ ಜಾಗ ಕಮ್ಮಿ ಇರೋದ್ರಿಂದ ಓಕೆ. ಸೊ ಇರೋ ಜಾಗನ ನಾವು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊತಾ ಇದೀವಿ ಅಷ್ಟೇ. ಓಕೆ. ಓಕೆ.
ಸರ್ ಈಗ ಎಡಬದಿಯಲ್ಲಿ ನಿಮ್ದೇನೋ 2 ಫೀಟ್ ಕಾನ್ಸೆಪ್ಟ್ ಏನೋ ಬಂತು ಸರ್. ಮತ್ತೆ ಇದು ಬಲಬದಿ ಏನು ಸರ್ ಇದು? ಇಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಏನು ಸರ್ ಇದು? ಮಾಡಿದೀವಿ ಇಲ್ಲಿ ಟೋಟಲ್ ಒಟ್ಟು ನಾವು ಗಾಡಿ ಓಡಾಡ್ಲಿಕ್ಕೆ ಅಂತ ಗಾಡಿ ಜಾಡ್ ಅಂತ ಇಲ್ಲಿಂದ ಅಲ್ಲಿಗಂಟ ಏನ್ ಬಿಟ್ಟಿದೀವಿ. ಓಕೆ So, ಈ ದಾರಿಯ ಆ ಕಡೆಗೆ ಅವಾಗ್ಲೇ ಮಾತಾಡಿದ್ವಿ. Okay. ಆ ದಾರಿಯಿಂದ ಈ ಕಡೆಗೆ ಓಕೆ ಇಲ್ಲಿ ಒಂದು ಡ್ರಿಪ್ ಲೈನ್ ತಗೊಂಡ್ ಹೋಗಿದ್ವಿ. ಅಲ್ಲಿಂದ ಇಲ್ಲಿಗಿಂತ ಹಿಂಗ ಸ್ಟ್ರೈಟ್ ಆಗಿ ನೋಡಿ. ಓಕೆ ಸೊ ಇಲ್ಲಿ ಏನ್ ಮಾಡಿದೀವಿ, ಅದೇ ಸಿಲ್ವರ್ ಗಿಡ 12 ಅಡಿ 12 ಅಡಿಗೆ ಹಾಕಿದೀವಿ. ಓಕೆ ಸೊ ಆ ಕಡೆಗೆ ಆದಂಗೆ ಏನಾಗಿದೆ, ತೆಂಗಿನ ಗಿಡ 36 ಅಡಿಗೆ ಒಂದೊಂದು ತೆಂಗಿನ ಗಿಡಗಳಿದೆ. ಓಕೆ ಮತ್ತೆ ಈ ಸಿಲ್ವರ್ ಗಿಡ ಹೋಗಿರೋ ಕಡೆ ನಾವೇನ್ ಮಾಡಿದ್ವಿ, ಒಂದು ಪಪ್ಪಾಯ ಗಿಡ ಹಾಕಿದೀವಿ. ಓಕೆ ಇದಕ್ಕೆ ನಾವೇನಂದ್ರೆ ಯಾವ ರಾಸಾಯನಿಕ ಗೊಬ್ಬರನು ಕೊಟ್ಟಿಲ್ಲ, ಏನಿಲ್ಲ. ನೋಡಿ ಈ ತರ ಬಂದಿದೆ. ಓಕೆ ಮತ್ತೆ ಹಾಗೇನೆ ನಾವು ಎಲ್ಲೋ ಒಂದ್ ಕಡೆ ಹೋದಾಗ ಕಬ್ಬು ತಿನ್ನ ಕೊಟ್ರು, ಅದನ್ನೇ ತಗೊಂಬಂದು ಹಾಕಿದ್ವಿ. ನೋಡಿ ಕಬ್ಬುನು ಇರ್ಲಿ ನಮ್ಗೆ ಮನೆ ಬಳಕೆ ಆಗುತ್ತೆ ಅಂತ ಅದೇ ಲೈನ್ಗೆ ಕಬ್ಬು ಹಾಕಿದ್ವಿ. ಕಬ್ಬುನು ಬಂದಿದೆ. ಓಕೆ ಇಲ್ಲಿ ಒಂದೇ ಲೈನ್ ಸಿಲ್ವರ್ ಓಕ್ ಹಾಕಿದಿರಿ, ಪಪ್ಪಾಯ ಹಾಕಿದಿರಿ 1 by 1, ಜೊತೆಗೆ ಈ ಕಬ್ಬು ಸಹಿತ ನೀವು ಕಬ್ಬು ಹಾಕಿದ್ರಿ. ಹಾಕಿದೀವಿ ನೋಡಿ. ಹಂಗೇನೆ ಇಲ್ಲಿ ಜವಳ ಇದೆ, ಅವರೆಕಾಯಿ ಇದೆ. ಓಕೆ ಓಕೆ ಸೊ ಇದೆಲ್ಲ ಹಂಗೆ ಅದು ನೀರ್ ಆಡ್ತಾ ಇರೋದ್ರಿಂದ ಸೊ ಇವೆಲ್ಲ ಹಂಗೆ ಅವರೆಕಾಯಿ ಗಿಡ ಇದೆ, ಮತ್ತೆ ತೊಗರಿಕಾಯಿ ಗಿಡನೂ ಇದೆ ಸರ್. ತೊಗರಿಕಾಯಿ ಗಿಡ ಇದೆ. ತೊಗರಿ ಇದೆ. ಹಾ. ಕಬ್ಬು ತುಂಬಾ ಚೆನ್ನಾಗಿ ಬಂದು ಎಷ್ಟು ದಿನ ಸರ್ ಕಬ್ಬು ಇದು? ಎಷ್ಟು ದಿನದ ಸರ್ ಇದು ಕಬ್ಬು ಇದು? ಇದು ತುಂಬಾ ಚೆನ್ನಾಗಿದೆ. ಕಬ್ಬು ಒಂದು 3-4 ತಿಂಗಳಾಗಿದೆ ಸರ್ ಹಾಕಿ. ಓಕೆ ಓಕೆ 3-4 ತಿಂಗಳದ ಕಬ್ಬು. ಇದಕ್ಕೆ ಏನಾರ ನೀವು ಕೆಮಿಕಲ್ ಅಥವಾ ಫರ್ಟಿಲೈಸರ್ಸ್ ಏನಾರ ಕೊಟ್ಟಿದ್ದೀರಾ ಸರ್? ನೀರ್ ಕೊಡ್ತಾ ಇರೋದು ಅಷ್ಟೇ ಇದಕ್ಕೆ. ಓಕೆ ನೀರ್ ಆನ್ ಮಾಡಿದಾಗ ಇದಕ್ಕೂ ಡ್ರಿಪ್ ನಲ್ಲಿ ನೀರ್ ಬರುತ್ತೆ. ಓಕೆ ಅದೇ ನೀರಿನಲ್ಲಿ ಇದು ಬರ್ತಾ ಇದೆ ನೋಡಿ. ಅಲ್ಲಿ ತೆಂಗಿನ ಗಿಡ ಬರ್ತಾ ಇದೆ, ಇಲ್ಲಿ ಕಬ್ಬು ಬರ್ತಾ ಇದೆ, ಇಲ್ಲಿ ಸಿಲ್ವರ್ ಗಿಡ ಬರ್ತಾ ಇದೆ, ಅಲ್ಲಿ ಪಪ್ಪಾಯಿ ಗಿಡ ಬರ್ತಾ ಇದೆ, ಓಕೆ ಇಲ್ಲಿ ಅವರೆ ಗಿಡ ಇದೆ, ಇಲ್ಲಿ ತೊಗರಿ ಗಿಡ ಇದೆ. ಓಕೆ ನೋಡಿ ಇಷ್ಟೆಲ್ಲ ಇದು ಒಟ್ಟಾರೆಯಾಗಿ ನೀವು ಇದೇನು ಇದು ವೆಹಿಕಲ್ ಓಡಾಡ್ಲಿಕ್ಕೆ ಒಂದು ಎಷ್ಟು ಫೀಟ್ ಬಿಟ್ಕೊಂಡಿದ್ದೀರಾ ಸರ್ ಇದು? ಇದು ಹೆಚ್ಚು ಕಡಿಮೆ ಒಂದು 17 ಅಡಿ ಇದೆ ಸರ್. ಇದು 17 ಫೀಟ್ ಇದೆ. 17 ಫೀಟ್ ಬಿಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಹಿಂಗ ದೊಡ್ಡ ಗಾಡಿಗಳು ಬಂದ್ರು ನಮ್ಗೆ ಇಲ್ಲಿಂದ ಅಲ್ಲಿಗಿಂತ ಓಡಾಡ್ಲಿಕ್ಕೆ ಇರ್ಲಿ ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿಂದ ಅಲ್ಲಿಗಿಂತ 17 ಅಡಿ ಬಿಟ್ಟಿದ್ದೀವಿ. ಓಕೆ ಸೊ ಅದರಲ್ಲಿ ಆ ಕಡೆ ಅದೇ ಒಂದೊಂದ್ ಸಾಲ ಹಾಕೊಂಡು ಈ ಕಡೆ ಒಂದೊಂದ್ ಸಾಲ ಹಾಕೊಂಡಿದ್ವಿ. ಒಟ್ಟಲ್ಲಿ ಇದು ಈ ಕಾನ್ಸೆಪ್ಟನ್ನ ರಸ್ತೆ ಎರಡು ಬದಿಯಲ್ಲಿ ಮಾಡಿಕೊಂಡ್ರೆ ಕಮರ್ಷಿಯಲ್ಲಿಯೂ ನಮಗೆ ಹೆಲ್ಪ್ ಆಗುತ್ತೆ, ಮತ್ತು ಬೇಲಿನೂ ಆಗುತ್ತೆ. ಮತ್ತು ನಮಗೆ ನೀವು ಎರಡೂ ಬದಿಯಲ್ಲಿ ನಾನು ನೋಡಿದಾಗ ತೆಂಗು ಹಾಕಿದ್ದೀರಿ, ಮತ್ತು ಮರ್ಗೆಣ್ಸು ಹಾಕಿದ್ದೀರಿ, ಸೀಮೆ ಹುಲ್ಲು ಹಾಕಿದ್ದೀರಿ, ಗ್ಲಿರಿಸೀಡಿಯ ಹಾಕಿದ್ದೀರಿ, ನುಗ್ಗೆ ಗಿಡ ಹಾಕಿದ್ದೀರಿ, ಕಬ್ಬು ಹಾಕಿದ್ದೀರಿ, ಪಪ್ಪಾಯ ಹಾಕಿದ್ದೀರಿ, ಮತ್ತು ಅವರೆಕಾಯಿ ಗಿಡ ಹಾಕಿದ್ದೀರಿ, ತೊಗರಿ ಗಿಡ ಹಾಕಿದ್ದೀರಿ. ಬಟ್ ಇದನ್ನು ಮಾಡ್ಬೋದು ನಮ್ಮ ರೈತರೆಲ್ಲ ಸರ್. ಖಂಡಿತ ಮಾಡ್ಬೋದು. ಜಾಗನ ಸುಮ್ಮನೆ ಅನ್ಯುಟಿಲೈಸ್ ಮಾಡೋದ್ ಬದಲು ಈ ಥರ ಯುಟಿಲೈಸ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಅಂತೀರಾ? ಮಾಡ್ಬೋದು, ಹೌದು, ಖಂಡಿತ. ಧನ್ಯವಾದ ಸರ್. ಅದೇ 2 ಫೀಟಲ್ಲಿ ಏನೋ ತರಕಾರಿ ಬೇರೆ ಬೆಳೆ ಹಾಕಿದ್ದಾರೆ ಇಲ್ಲಿ. ಸರ್ ಇದು ಹೆಂಗಿದ್ರು ನೀರ್ ಬೀಳ್ತಾ ಇತ್ತು. ಇದೇನಾಗಿದ್ವಿ, ಅವ್ರು ನಮ್ಮ ದೊಡ್ಡಪ್ಪ ಅವ್ರದ್ದು ಇನ್ಲೈನರ್ ಪೈಪ್ ಇತ್ತು. ಓಕೆ ಆ ಪೈಪ್ ನ ತಂದು ಅಲ್ಲಿಂದ ಕನೆಕ್ಟ್ ಮಾಡಿದೀವಿ. ಓಕೆ So ಇದು ಪ್ರತಿ ಒಂದೊಂದ್ ಅಡಿಗೂ ನೀರ್ ಬೀಳೋದ್ರಿಂದ ಸುಮ್ನೆ ಯಾಕೆ ಜಾಗ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಒಂದೊಂದು ಸುಮ್ನೆ ಹಂಗೆ ಮೂಲಂಗಿ ಬೀಜ ಹಾಕಿದ್ದೆ. ಓಕೆ ಮೂಲಂಗಿ ಬೀಜ ಹಾಕಿದೀನಿ ಓಕೆ ನೋಡಿ. ಅಲ್ಲಿ ಬೆಂಡೆಕಾಯಿ ಬೀಜ ಹಾಕಿದೀನಿ. ಓಕೆ ಹಂಗೆ ಮತ್ತೆ ಇದು ಮರ್ಗೆಣಸು ಹಾಕಿದೀವಿ ಇದೇ ಲೈನ್ ನಲ್ಲಿ. ಓಕೆ ಸೊ ಆ ತರ ಎಲ್ಲ ಏನೇನಾಗುತ್ತೋ ಎಲ್ಲ ಒಂದಷ್ಟು ಸ್ಟಡಿಗೆ ಒಂದಷ್ಟು ಚೇಂಜ್ ಮಾಡಿ ಬೇರೆ ಬೇರೆ ಇದನ್ನು ಹಾಕಿದೀವಿ. ಇಲ್ಲಿ ನೀವು ತರಕಾರಿನೂ ಬಂದಂಗಾಯ್ತು, ನಿಮ್ಗೆ ತಿನ್ನಕ್ಕಾಗತ್ತೆ, ಮತ್ತೆ ಬೆಂಡೆಕಾಯಿನೂ ತಿನ್ನಕ್ಕಾಗತ್ತೆ, ಮತ್ತೆ ಅಕ್ಸೆ ಏನು ಹಾಕಿದಂಗಿದೆ ಸರ್. ಇಲ್ಲಿ ಅಕ್ಸೆ ಬೇರೆ ಇದೆ ಸರ್. ಅಕ್ಸೆ ಅದು ನೆರಳು ಬೇಕಲ್ಲ. ಓಕೆ ಸೊ ನೆರಳು ಸೃಷ್ಟಿ ಆಗ್ಲಿ ಅಂತ ಹೇಳ್ಬಿಟ್ಟು ಅದೇ ಕಡೆ ನೋಡಿ ಇಲ್ಲಿ ಅಕ್ಸೆ ಹಾಕಿದೀವಿ. ಓಕೆ ಇನ್ನು ಚಿಕ್ಕ ಗಿಡ ಸರ್ ಇದು. ಇವಾಗ ಹಾಕಿದೆ ಎಷ್ಟು ದಿನ ಆಗಿದೆ ಸರ್ ಇದಕ್ಕೆ? ಇದೊಂದು 1 month ಆಗಿದೆಯಾ ಸರ್? ತಿಂಗಳಾಗಿರ್ಬೇಕು. 2 months. 2 months ಆಗಿದೆ ಇದು. ಓಕೆ ಇಷ್ಟು 2 ಫೀಟಲ್ಲಿ ಇಷ್ಟೊಂದೆಲ್ಲ ಬೆಳೆಗಳು ಹಾಕಿದ್ದೀರಾ. ಹೌದು. ಬಟ್ ಈ ತರಕಾರಿಗಳೆಲ್ಲ ತಿಂತಾ ಇದ್ದೀರಾ ಸರ್ ನೀವು? ಮೂಲಂಗಿ ಎಲ್ಲ ಹಾಕಿದ್ದೀರಾ? ಬರ್ತಾ ಇದೆ. ಹೆಚ್ಚು ಕಡಿಮೆ ನಾವು ಬೆಳೆದಿದ್ದೆ ಎಲ್ಲ ನಾವು ತಿಂತಾ ಇದ್ದೀವಿ. ಓಕೆ 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 ಥ್ಯಾಂಕ್ ಯು ಸರ್. ಎಲ್ಲ ಕಚ್ಕೊಂಡ್ಬಿಟ್ಟಿದ್ರೆ ಕರೆಕ್ಟ್ ನೀರ್ ಬಿದ್ದು